ಇದೇ ಕಾಯಿ ತೊಗೊಳ್ಳಿ. ಚಾಕುದು ಅದು. ಓಕೆ, ಇದು ನೋಡ್ಬೋದು. ಇದು ಬಂದು 250 300 ಗ್ರಾಮ್ ಇದೆ ಕಾಯಿ ಇದು. ಓಕೆ, 250 300 ಗ್ರಾಮ್ ಇದೆ ಕಾಯಿ ಇದು. ಆಮೇಲೆ ಒಂದು ಕಾಯಿ ಹಣ್ಣಾಗಿರೋದನ್ನು ನೋಡಿ, ಒಂದು ಹಣ್ಣಾಗಿರೋದನ್ನು ನಾವು ಇದು ಮಾಡಿದ್ವಿ, ಓಪನ್ ಮಾಡಿ ಸರ್. ಅದನ್ನು ಇಲ್ಲಿ ನೋಡ್ಬೋದು. ಇದು ಜಪಾನ್ ರೆಡ್ಡು, ಡೈಮಂಡ್ ರೆಡ್ ಅಂತ ಕರೀತಾರೆ. ಇದು ಬೀಜ ಅನ್ನೋದು ಇರಲ್ಲ, ಸೀಡ್ಲೆಸ್. ಇದು ಒಂದು ಬೀಜ ಮಾತ್ರ ನಿಮಗೆ ಕಾಣಿಸ್ತಾ ಇದೆ. ಈ ಕಡೆ ತೋರಿಸಿ. ಓಕೆ, ಇಲ್ಲಿ ನೋಡ್ಬೋದು ನೀವು. ಜಪಾನ್ ರೆಡ್ಡು, ಡೈಮಂಡ್ ರೆಡ್ಡು ಅಂತ ಕರೀತಾ ಇದ್ರೆ ಇದನ್ನು. ಸೀಡ್ಲೆಸ್ಸು, ಸ್ವೀಟ್ ಅನ್ನೋದು ಅದ್ಭುತವಾಗಿರುತ್ತೆ. ಆ ಕಾಯಿನ ಕಟಿಂಗ್ ಮಾಡ್ತೀವಿ ನಾವು. ಸರ್ ಕಟಿಂಗ್ ಮಾಡಿ, ಚಾಕು ತೊಗೊಳ್ಳಿ ಸರ್. ಅದು ಕೊಡಿ, ಅವ್ರ ಕೈ ಕೊಡಿ. ಅದರ ಕಟಿಂಗ್ ಮಾಡಿ ಸರ್. ನಿಧಾನಕ್ಕೆ ಸರ್, ಹೊಸ ಚಾಕು ಅದು. ಕಟಿಂಗ್ ಮಾಡಿ. ಈಗ ಮದರ್ ಪ್ಲಾಂಟ್ ನೋಡಬೇಕು ಅಂತ ಬಂದಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ನಿಮ್ಮ ಮುಂದೆ ಕಟಿಂಗ್ ಮಾಡಿದ್ದೀವಿ. ಜಪಾನ್ ರೆಡ್ಡು, ಡೈಮಂಡ್ ರೆಡ್ಡು ಅಂತ ಸೀಡ್ಲೆಸ್. ಇದು ಅದ್ಭುತವಾಗಿರುತ್ತೆ ರುಚಿ ಅನ್ನೋದನ್ನು. ಈಗ ನಮ್ಮ ತಗೊಳ್ಳಿ ಸರ್, ಒಂದು ಪೀಸ್ ಕಟ್ಟಿಂಗ್ ಮಾಡ್ತೀನಿ. ನಿಮ್ಮ ಹಾಂ ಹೋಲಕ್ಕೆ ಇಲ್ಲಿ ನೋಡ್ಬೋದು ನೀವು. ಹಾಂ, ತೋತಾ ಕಟ್ಟಿದಕ್ಕೆ ಈಗ ಇಸ್ಕೋ ಕಟ್ ಕರಮ್ಮ. ಈಗ ನೋಡ್ಬೋದು, ಇದು ನೋಡ್ಬೋದು ನೀವು. ಜಪಾನ್ ರೆಡ್ಡು, ಡೈಮಂಡ್ ರೆಡ್ ಅನ್ನೋದನ್ನು ಎಷ್ಟೊಂದು ಅದ್ಭುತವಾಗಿ ನೋಡಿ, ಲವ್ ಶೇಪಲ್ಲಿ ಬಂದಿದೆ. ಚೆನ್ನಾಗಿ ಕಟಿಂಗ್ ಮಾಡಿದ್ದೆಮ್ಮ, ತುಂಬ ಥ್ಯಾಂಕ್ಸ್ ನಿಮಗೆ. ನೋಡಿ, ಇದೆಲ್ಲ ಮದರ್ ಪ್ಲಾಂಟು. ಈಗೆಲ್ಲ ಗ್ರಾಫ್ಟಿಂಗ್ ಮಾಡಿ ನೋಡು. ನಾನು ನಿಜವಾಗ್ಲೂ ಅಂದರೆ ನನಗೆ ಶಾಕ್ ಆಯಿತು ಈ ಕಾಯಿ ತಿಂದು. ಈಗ ನಾವು ನಾಟಿ ಮಾಡಿ 11 ತಿಂಗಳಾಗಿದೆ. ಆಲ್ರೆಡಿ ಒಂದು 2-3 ಕ್ವಿಂಟಾಲ್ ತೊಗೊಂಡಿದ್ದೀವಿ. ತುಂಬ ಅದ್ಭುತವಾದಂಥ ರುಚಿ ಇದು. ನಾನು ಲೈಫಲ್ಲಿ ನೋಡಿಲ್ಲ. ನೋಡಿ ಸೀಡ್ಲೆಸ್ ನೋಡಿ, ಯಾವುದೇ ರೀತಿ ಬೀಜ ಇಲ್ಲ. ಒಂದು ಮಾತ್ರ ಬೀಜ ಕಾಣಿಸ್ತಾ ಇದೆ ಅಷ್ಟೇ. ಇದು ಈಗ ನೋಡ್ಬೋದು, ನೀಟಾಗಿ ತೋರಿಸ್ತೀನಿ ನಿಮಗೆ. ನೋಡಿ, ಯಾವುದೇ ರೀತಿ ಬೀಜ ಇಲ್ಲ. ನೋಡಿ ಒಂದು ಮಾತ್ರ ಬೀಜ ಕಾಣಿಸ್ತಾ ಇದೆ. ಮೊದಲನೇ ವರ್ಷ ಮಾತ್ರ 1, 2, 3 ಬಿಟ್ಟಿದ್ದೀವಿ. ಕಟಿಂಗ್ ಮಾಡಿ ನಿಮ್ಗೆ ಲೈವ್ ಆಗಿ ತೋರಿಸ್ತೀವಿ. ಕಾಯಿ ಕಟ್ ಮಾಡಿ. ಏನೋ ಕಟ್ ಮಾಡಿ, ಸ್ವಲ್ಪ ಈ ಕಡೆ ನೆಲಕ್ಕೆ ತೊಗೊಂಬನ್ನಿ. ಕಟಿಂಗ್ ಮಾಡಿ, ಮಧ್ಯಕ್ಕೆ ಕಟ್ ಮಾಡಿ. ನೋಡ್ಬೋದು. ಇಲ್ಲ ಹಿಂಗೆ ಹಂಗೆ ಕಟ್ ಮಾಡಿ. ಈಗ ನೋಡ್ಬೋದು, ಇದು ಜಪನೀಸ್ ರೆಡ್ ಡೈಮಂಡ್ ಅಂತ ಸೀಡ್ಲೆಸ್ ಗಿಡ. ಅದು ಕಟ್ ಮಾಡಿ. ಇಲ್ಲಿ ನೋಡ್ಬೋದು, ಜಪನೀಸ್ ರೆಡ್ ಡೈಮಂಡು, ಸೀಡ್ಲೆಸ್ ಗಿಡ. ಅದು ನೀಟಾಗಿ ಕ್ಲೀನಾಗಿ ನೋಡ್ಬೋದು. ಜಪನೀಸ್ ರೆಡ್ ಡೈಮಂಡ್ ಅಂತ ಇದು. ಓಕೆ, ಬೀಜ ಅನ್ನೋದು ಕಾಣಿಸ್ತಾನೆ ಇಲ್ಲ. ನೋಡ್ಬೋದು ನೀವು, ಜಪನೀಸ್ ರೆಡ್ ಡೈಮಂಡ್ ಅಂತ ತುಂಬ ಅದ್ಭುತವಾಗಿರುತ್ತೆ. ಇದು ಇನ್ನೂ ಹಣ್ಣಾಗಿಲ್ಲ. ಹಣ್ಣಾದರೆ ಇನ್ನೂ ತುಂಬ ರುಚಿ ಬರುತ್ತೆ. ಇದು ಜಪನೀಸ್ ರೆಡ್ ಡೈಮಂಡ್ ಅಂತ. ಇದು 8 ತಿಂಗಳಾಯ್ತು ನಾಟಿ ಮಾಡಿ. ಈಗ ಕಟ್ಟಿಂಗಲ್ಲಿ ಯಾವ ರೀತಿ ಮಾಡಬೇಕು ಅಂತ ನೀವು ಇವತ್ತು ತೋರಿಸ್ತೀನಿ ನಿಮಗೆ. ನೋಡ್ಬೋದು. ನೋಡಿ, ಮತ್ತು ತುಂಬ ಜನ ಏನು ಮಾಡೋದು, ಕಟ್ಟಿಂಗಲ್ಲಿ ತುಂಬ ಮಾಡಲ್ಲ. ಕಟ್ಟಿಂಗಲ್ಲಿ ಮಾಡಿದ್ರೆ ಮಾತ್ರನೇ ಗಿಡ ಅನ್ನೋದನ್ನು ಹೂವು